ಆರಾಧ್ಯ ದೇವನಾದ ಶ್ರೀ ಸಿದ್ದೇಶ್ವರನ ಮಠದಲ್ಲಿ ಸ್ಮರಿಸಿಕೊಂಡು ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ನನ್ನ ಗುರುವೃಂದವನ್ನು ಪಾದ ಕಮಲಗಳಿಗೆ ಪಡಮಟ್ಟು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂಬ ಸಂತ ಶಿಶುನಾಳ ಶರೀಫರ ವಾಣಿಯಂತೆ ನಾವು ಕಾಲೇಜ್ಗೆ ಬರಬೇಕಾದ್ರೆ ಒಂದು ಭಯ ಇತ್ತು. ಎರಡು ಸಂಗತಿಗಳು ನನ್ನ ಮನದಲ್ಲಿ ಮೂಡಿದ್ವು. ಒಂದು ಭಯದ ಸಂಗತಿ, ಇನ್ನೊಂದು ಖುಷಿಯ ಸಂಗತಿ. ಭಯದ ಸಂಗತಿ ಯಾಕಪ್ಪ ಅಂತಂದ್ರೆ, ನನಗೆ ಕಲಿಸಿದಂಥ ಗುರುಗಳ ಎದುರಿಗೆ ಬಂದು ಕೂತು ಮಾತಾಡೋಕೆ ಹೆಂಗೆ ಮಾತಾಡ್ತೀನಿ ಅನ್ನೋದೊಂದು ಭಯ, ಅವ್ರ ಎದುರಿಗೆ ಕೂತ್ಕೋಬೇಕಲ್ಲ ಅನ್ನೋ ಒಂದು ಭಯ ಸಂಗತಿ. ಆದರೆ ಇನ್ನು ಖುಷಿ ಯಾವುದಂದ್ರೆ, ನಾನು ಕಲಿತು ಹೋದಂಥ ನಾನು 10 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಅಧ್ಯಯನ ಮಾಡಿ ಒಂದು ಭಾವಿ ಶಿಕ್ಷಕನಾಗಿ ಈ ಒಂದು ಶಾಲೆಗೆ ಆಗಮಿಸಿದಾಗ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಲ್ಲ, ಅದು ಒಂದು ಖುಷಿಯ ಸಂಗತಿ. ಇವೆರಡು ವಿಷಯಗಳು ನನ್ನ ಮನದಲ್ಲಿ ಉಳಿದವು. ಇನ್ನು ನಾವು ನಿಮ್ಗೆ ಏನು ಕಲಿಸೇವಿ ಅನ್ನೋದಕ್ಕಿಂತ ನಿಮ್ಮಿಂದ ನಾವು ಏನು ಕಲಿತೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಿಮ್ಗೆ ಏನು ಕಲಿಸೇವಿ ಅನ್ನೋದಕ್ಕಿಂತ ನಿಮ್ಮಿಂದ ನಾವು ಏನು ಕಲಿತೇವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬೊಬ್ಬರು ಅನಿಸಿಕೆಗಳನ್ನು ನಾವು ಬರಲಿಕ್ಕೆ ಹಚ್ಚಿದ್ದೇವೆ 3 ದಿನದಿಂದ. ಒಬ್ಬರು ಚೆನ್ನಾಗಿ ಹೇಳ್ತೀನಿ ಅಂದರು, ನಾವು ಹೆಚ್ಚಾಗಿ ನೆಗೆಟಿವ್ ಪಾಯಿಂಟ್ಗಳನ್ನ ಹೆಚ್ಚು ಒತ್ತುಕೊಳ್ರಿ ಅನ್ನುವಂಥ ಮಾತ್ರ ನಿಮಗೆ ಹೇಳಿದ್ದೇವೆ. ಒಬ್ಬರು ಹೆಚ್ಚಾಗಿ 10th ಕ್ಲಾಸ್ನಲ್ಲಿ ನನಗೆ ದೇವಣ್ಣ ಸರ್ ಆಕಸ್ಮಿಕವಾಗಿ 10th ಕ್ಲಾಸ್ ತಗೋ ಅಂತಂದರು. ಏನೂ ಪ್ರಿಪ್ರೇಷನ್ ಇಲ್ಲಾರ 1ನೇ ಕ್ಲಾಸ್ 1ನೇ ಕ್ಲಾಸ್ ಹೋಗಿದ್ದೆ. ಹಾಗಾಗಿ ಸ್ವಲ್ಪ ಸ್ಪೀಡ್ ಆಯಿತು. ಮಾರನೇ ದಿನ ಅದೇ ಕ್ಲಾಸನ್ನು ಒಳ್ಳೆ PPT ಮುಖಾಂತರ ಅವರಿಗೆ ತಿಳಿಯೋ ರೀತಿಯಲ್ಲಿ ಹೇಳಿದ್ದೀನಿ. ಅದರೊಳಗೆ ನನಗೊಂದು ಸ್ವಲ್ಪ ಏನಾದರೂ ಇಷ್ಟ ಆಗಲಿಕ್ಕಂದ್ರೆ ಕ್ಷಮೆ ಇರಲಿ ತಮ್ಮಲ್ಲಿ. ಮತ್ತು ನಮ್ಮ ಗುರುಗಳಿಗೆ ನಮ್ಮಿಂದ ಏನಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಇನ್ನು ಈ ಸಾಲಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಹಾಡಿನ ಮುಖಾಂತರ ಹೇಳ್ತೀನಿ. ನೋಡಿದರಂದವ ಹೈಸ್ಕೂಲ ಶಾಲೆ ಚಂದವ, ನೋಡಿದರಂದವ ಹೈಸ್ಕೂಲ ಶಾಲೆ ಚಂದವ, ಇದು ಯಾವೂರ ಹೈಸ್ಕೂಲ್ ಶಿವ, ಬಿಳಗಿದ ಬೆಳದಿಂಗ್ಳು ತವರೂರ, ಹಿಸ್ಟ್ರಿ ಚರಿತೆಯ ಕನ್ನಡ ಕಾವ್ಯವ ಗಣಿತ ಲೆಕ್ಕವ ಹೇಳು, ದುಂಡು ಭೂಮಿಯ ಹಿಂದಿ ಭಾಷೆಯ ಸೈನ್ಸ್ ಕ್ಲಾಸಿನ ಇಂಗ್ಲಿಷ್ ಹಾಡನ್ನು ಕೇಳು, ಕ್ಲಾಸ್ ರೂಮ್ನಲ್ಲಿ ಟೀಚರ್ಸ್ ಇರುತ್ತಾರೆ, ಜ್ಞಾನದ ಮಾರ್ಗ ತೋರುತ್ತಾರೆ, ಅವರೂರು ಕೇಳಲ್ಲ, ನಿಮ್ಮ ಜಾತಿ ಕೇಳಲ್ಲ, ಹೆಣ್ಣು ಗಂಡು ಅಂತಾನೂ ಭೇದ ಭಾವ ಮಾಡಲ್ಲ, ಇದು ಯಾವೂರ ಹೈಸ್ಕೂಲ್ ಶಿವ, ಬೆಳಗಿದ ಬೆಳದಿಂಗಳು ತವರೂರ. ನಮ್ಮ ಬೆಳಗಿ ಊರ ಸಾಮಾನ್ಯ ಊರಲ್ರಿ, ಇದು ಅನೇಕ ಸಿದ್ಧಿ ಪುರುಷರು ಹುಟ್ಟಿ ಬೆಳೆದಂಥ ಸಾಧನೆಗೈದಂಥ ಬೆಳಗಿ ಊರೈತಿ. ಇಲ್ಲಿ ನವರತ್ನಗಳು, ನಮ್ಮ ಊರಿನ ನವರತ್ನಗಳು ಬರ್ತಾರೆ. ಯಾರು ಅಂದ್ರೆ ಬಿಳಿಗಿಯ ಸನಾದಿ ಅಪ್ಪಣ್ಣ, ಕಂದಗಲ್ ಹನುಮಂತರಾಯ, ಅಮೀರ್ಬಾಯಿ ಕರ್ನಾಟಕಿ, ಮಧುವರಾಜ್ ಉಮರ್ಜಿ, ಕೃಷ್ಣಮೂರ್ತಿ ಪುರಾಣಿಕ, ಸಿಂಧೂರು ಲಕ್ಷ್ಮಣ, ಡಾಕ್ಟರ್ MC ಮೋದಿ, ಡಾಕ್ಟರ್ MP ಪಾಟೀಲ, ಸಿದ್ದಪ್ಪ ಬಿದ್ರಿ. ಇವರು ನಮ್ಮ ಬಿಳಿಗಿಯ ನವರತ್ನಗಳು, ಅಂದರೆ 9 ರತ್ನಗಳಂತ ಇಂದಿಗೂ ಇತಿಹಾಸ ಪುಟದಲ್ಲಿ ಅಜರಾಮರವಾಗಿ ಉಳಿಯುವಂಥ ಹೆಸರಾಗಿ ನಮ್ಮ ಬಿಳಿಗಿಯಲ್ಲಿ ಕಂಡು ಬರ್ತಾರೆ. ಈ MC ಮೋದಿಯವರು ಒಂದೇ ದಿನಕ್ಕೆ 833 ನೇತ್ರ ಚಿಕಿತ್ಸೆಯನ್ನು ಮಾಡಿದಾರಂತ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಒಳಗೆ ಸೇರೈತಿ, ಇತಿಹಾಸದೊಳಗೆ ಸೇರೈತಿ MC ಮೋದಿಯವರು. ಇನ್ನು ಸನಾದಿ ಅಪ್ಪನವರು ಶಹನಾಯಿ ಮಾಂತ್ರಿಕ ಅಂತ ಅವ್ರು ಕರೀತಾರೆ, ಶಹನಾಯಿ ವಾದಕ ಅಂತ ಅವ್ರು ಕರೀತಾರೆ. ಇವರ ಹೆಸರಿನಲ್ಲಿ ಒಂದು ಚಲನಚಿತ್ರವನ್ನು 1977 ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸ್ಯಾರ. 1977 ಸನಾದಿ ಅಪ್ಪನ ಅಂತ ಚಿತ್ರೊಳಗೆ ನಟಿಸ್ಯಾರ. ಇನ್ನು ಅಮೀರ್ಬಾಯಿ ಕರ್ನಾಟಕಿ ಒಬ್ಬ ಒಳ್ಳೆಯ ಗಾಯಕಿ, ಒಬ್ಬ ಸುಸರ ಗಾಯಕಿಯಾಗಿ
ಮೊಹರಂ ಹಬ್ಬದಲ್ಲಿ ಅವರು ಹಾಡುಗಳನ್ನ ಹಾಡ್ತಿದ್ರಂತ. ಇನ್ನು ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಏನಿದಾರಲ್ಲ ದೊಡ್ಡ 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 ಉನ್ನತ ಹುದ್ದೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಒಂದು ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಿಗೂ ಆಗಿದ್ದಾರೆ. IAS ಆಫೀಸರ್ ಕೂಡ ಆಗಿದ್ದಾರೆ. ಮೊನ್ನೆ ಒಬ್ಬರು ಬಂದಿದ್ರು ನಾವು ಇದ್ದಾಗ, ಅಮೇರಿಕಾದವರು ಮೈಕರಮಣಮ್ಮವರು ಚೌರಿಸರ್ ಇದ್ರು. ಅಮೇರಿಕಾದೊಳಗೆ ಅವರು ಡಾಕ್ಟರ್ ಆಗಿ ಸೇವೆ ಸಲ್ಲಿಸಾಕ್ತಾರಂತ. ಅಮೇರಿಕಾ ಒಳಗೆ ನೋಡ್ರಿ, ಇಲ್ಲಿ ಪುಟ್ಟ ಗ್ರಾಮದಲ್ಲಿ ಕಲಿತಂಥ ಒಂದು ಸಣ್ಣ ಬಿಳಿಗೆ ಅನ್ನುವಂಥ ಗ್ರಾಮದಲ್ಲಿ ಕಲಿತಂಥ ಒಬ್ಬ ಯುವಕ ಅಮೇರಿಕಾದ ಒಳಗೆ ನನ್ನ ಶಾಲೆ ನನ್ನ ಹೆಮ್ಮೆ ಅಂತ ಹೇಳ್ತಾರಲ್ಲ, ಇದು ಈ ಶಾಲೆಯ ಹೆಮ್ಮೆ ಅನ್ನುವಂಥ ಮಾತಾಡ್ತಾರೆ. ಅದೇ ರೀತಿ ನೀವು ಇಲ್ಲಿರ್ತೀರಿ, ಇಲ್ಲಿರುವಂಥ ವಿದ್ಯಾರ್ಥಿಗಳು ಏನಿದಾರಲ್ಲ ಯಾರೂ ಸಾಮಾನ್ಯ ಅಲ್ಲ. ನೀವು ಪ್ರೇರಣೆಯನ್ನು ಬೇರೆಯೊಬ್ಬರ ಪ್ರೇರಣೆಯನ್ನು ತಗೊಳ್ಳೋಕ್ಕಿಂತ ನಿಮ್ಮನ್ನ ಇನ್ನೊಬ್ಬರು ಪ್ರೇರಣೆ ತಗೊಳ್ಳುವಂಥ ಮಾತುಗಳನ್ನ ಮತ್ತು ನಿಮ್ಮ ಜೀವನದಲ್ಲಿ ಇನ್ನೊಬ್ಬರು ನಿಮ್ಮ ಹೆಸರನ್ನು ಪ್ರೇರಣೆ ತಗೋಬೇಕು. ಹಂಗೆ ಬೆಳೆಯುವಂಥ ಇಲ್ಲಿರುವಂಥ ವ್ಯಕ್ತಿಗಳು ಏನಿದ್ದಾರೆ, ಇಲ್ಲಿರುವಂಥ ವಿದ್ಯಾರ್ಥಿಗಳು ಏನಿದ್ದಾರೆ, ಯಾರು ಅಧ್ಯಕ್ಷ ಹಾಕಿರಿ, ಯಾರು ರಾಜಕೀಯಗಳು ಬರ್ತೀರಿ, ಯಾರು ಒಬ್ಬ ದೊಡ್ಡ ದೊಡ್ಡ ಅಧಿಕಾರಿ ಹಾಕಿರಿ, ಯಾರು ಒಬ್ಬ ಶಿಕ್ಷಕ ಹಾಕಿರಿ, ಇದೆಲ್ಲವೂ ಅವನ್ನ ಅಭಿಮಾನವಾಗಿ ತಗೊಂಡು ನಿಮ್ಮ ಕಾರ್ಯವನ್ನು ನಡೆಸ್ಕೊಳ್ಳಿ ಅಂತ ಹೇಳ್ತೀನಿ. ಆ ಭಗವಂತ ನಿಮ್ಗೆ ಆಸೆಯನ್ನಿಲ್ಲಿ. ಮುಂದೆ ಥ್ಯಾಂಕ್ಸ್ ಅನ್ನೋ ಪದ ಭಾಳ ಚಿಕ್ಕದಾಕತಿ. ಈ ಸಂಸ್ಥೆಯೊಳಗೆ ನಾವು ದೇವ ಸರ್ ಕೇಳಿದ್ನಿ, ಸರ್ ಹಿಂಗ್ರಿ ನಾ B.Ed ಮಾಡಾಕತ್ತೀನಿ ರೀ, ಬರ್ತೀನಿ ರೀ ನಿಮ್ಮ ಸಾಲಿಗೆ ಬರ್ತೀನಿ ರೀ ಅಂತ. ಬಾರು ಮರ ನಿನ್ನ ಸಾಲಿ ಐತಿ, ನೀ ಕಲಿತ ಸಾಲಿ ಐತಿ, ಮತ್ತು ನಿಮ್ಮೂರು ಸಾಲಿ ಐತಿ, ನಂದೇನು ಪರ್ಮಿಷನ್ ಕೇಳ್ತೇನೆ ಅಂತ ಮಾತನ್ನು ದೇವ ಸರ್ ಹೇಳಿದ್ರು. ಅವರಿಗೆ ಈ ವೇದಿಕೆ ಮುಖಾಂತರ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಗುರುಗಳಾಗಿರ್ಬೋದು, ನಾವು ಫಸ್ಟಿಗೆ ಬಂದಾಗ ಕುಂದ್ರಾಕ ಅಂಜಾಕತ್ತಿದ್ದೇವೆ, ಅವ್ರ ಎದುರಿಗೆ ಕುಂದ್ರಾಕ. ಮಂಜುನಾಥ್ ಸರ್ ಆಯಿತು, ಮಳಕರ ಮೇಡಮ್ ಅವರಾಯಿತು, ಕಲ್ಲಿ ಸರ್ ಆಯಿತು, ಅವ್ರು ಏನಂದ್ರೆ ಎದಕ್ಕೆ ಅನ್ಸ್ತೇವೆ, ನಿನ್ನ ಸ್ಟೂಡೆಂಟ್ ಲೈಫ್ ಮುಗಿದೈತಿ, ಇನ್ನು ಪ್ರೊಫೆಷನಲ್ ಲೈಫಿಗೆ ಬಂದು ಹಾಗಾಗಿ ನಮ್ಮ ಎದುರೇ ಕೂತು ಮಾತಾಡುವಂಥ ಸರ್ ಅನ್ನುವಂಥ ನನಗೆ ಕಳಿಸಿದ ಗುರುಗಳ ಎದುರಿಗೆ ಸರ್ ಅನ್ನುವಂಥ ಮಾತನ್ನು ಕೇಳಿಸ್ಕೊಳ್ಳೋದು ಅದರೊಳಗೆ ಹೆಮ್ಮೆ ಅನಿಸುತ್ತೆ. ಲಾಸ್ಟ್ ಒಂದು ಕಾರಣ ಹೇಳಿ ಸಿಗುವುದಾದರೆ ನಿಮ್ಮ ಮುಖದಲ್ಲಿ ನಗು ಅರಳಿಸುವ ಅವಕಾಶ ನನಗೆ ಸಿಗಲಿ. ಸಿಗುವುದಾದರೆ ನಿಮ್ಮ ಮುಖದಲ್ಲಿ ನಗು ಅರಳಿಸುವ ಅವಕಾಶ ನನಗೆ ಸಿಗಲಿ. ದೊರೆಯುವುದಾದರೆ ನಿಮ್ಮ ಹೃದಯದ ಒಡೆತನ ನನಗೆ ದೊರೆಯಲಿ. ನಿಮ್ಮ ಹೃದಯದ ಒಡೆತನ ನನಗೆ ದೊರೆಯಲಿ. ಮತ್ತೆ ಸಿಗುವುದಾದರೆ ನಿಮಗೆ ಪಾಠ ಹೇಳುವ ಅವಕಾಶ ನನಗೆ ಸಿಗಲಿ. ಇಂಗ್ಲೀಷ್ ಒಳಗೆ ಥ್ಯಾಂಕ್ಸ್ ಅನ್ನೋ ಪದ ಸಾಂದಕತಿ. ಹಾಗಾಗಿ ಜನಪದ ಗೀತೆಯೊಳಗೆ ಜನಪದಗಳಲ್ಲಿ ಬರುವಂಥ ಒಂದು ಹಾಡು ಹಿಂಗೈತಿ. ಕಲ್ಲು ಕೊಟ್ಟವಗೆ ಎಲ್ಲ ಭಾಗ್ಯವ ಬರಲಿ, ಕಲ್ಲು ಕೊಟ್ಟವಗೆ ಎಲ್ಲ ಭಾಗ್ಯವ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಮಲ್ಲಿಗೆ ಮುಡಿವ ಸೊಸೆ ಬರಲಿ, ಮಲ್ಲಿಗೆ ಮುಡಿವ ಸೊಸೆ ಬರಲಿ. ನೋಡ್ರಿ, ಜಾನಪದ ಒಳಗ ಬರೀ ಕಲ್ಲು ಕೊಟ್ಟಾಳ, ಬೀಸು ಕಲ್ಲು ಕೊಟ್ಟಂತ ಒಂದು ಸಂದರ್ಭ ಒಳಗ ಕವಿ ಹೆಂಗೆ ಹಾಡ ಕಟ್ತಾನಂದ್ರೆ, ಕಲ್ಲು ಕೊಟ್ಟವಿಗೆ ಎಲ್ಲ ಭಾಗ್ಯ ಬರಲಿ, ಜೀವನದಲ್ಲಿ ಬರುವಂಥ ಎಲ್ಲ ಭಾಗ್ಯವು ನನಗೆ ಬರಲಿ, ಮತ್ತು ಪಲ್ಲಕ್ಕಿ ಮೇಲೆ ನಿನ್ನ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಮಲ್ಲಿಗೆ ಮುಡಿಯುವ ಸೊಸೆ ಬರಲಿ. ಅಂದರೆ ನಿನ್ನ ಮನೆಗೆ ಮಲ್ಲಿಗೆ ಮುಡಿಯುವಂಥ ಸೊಸೆ ಬರಲಿ ಅನ್ನುವಂಥ ಮಾತನ್ನ ಜನಪದ ಗೀತೆಯೊಳಗೆ ನಾವು ನೋಡ್ತೇವೆ. ಈ ಒಂದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಾವು B.Ed ಒಂದು 45 ದಿನಗಳ ನಿಕಟಪೂರ್ವ ಸೇವಾಧ್ಯಯನದೊಳಗೆ ಕಲಿಸಿದ್ದು 45 ದಿವಸ ಆಗಿರ್ಬೋದು. ಆದರೆ 100 ವರ್ಷಗಳ ಆಗುವಷ್ಟು ನಮಗೆ ನೆನಪಿನ ಬುದ್ಧಿಯನ್ನು ಈ ಶಾಲೆ ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತೊಮ್ಮೆ ನನಗೆ ಕಲಿಸಿದ ಎಲ್ಲ ಗುರುಗಳಿಗೆ ನಾವೇನಾದ್ರು ತಪ್ಪು ಮಾಡಿದರೆ, ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಅವರಿಗೆ ಕ್ಷಮೆ ಕೇಳಿ, ಮತ್ತು ಏನಾದರೂ ಮಾರ್ಗದರ್ಶನ ಮಾಡೋದಾದ್ರೆ ಮಾಡಿರಿ, ಮತ್ತು ಋಣ ಇದ್ದರೆ ಮತ್ತೆ ಸಿಗೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸಿದ್ದೇನೆ. ಜಯ.